ಯಾರು ಗೊತ್ತಾಯಿತೇ? ಈ ಜಗತ್ತನ್ನೇ ನಡುಗಿಸಿ ತತ್ತರಿಸುವಂತೆ ಮಾಡಿದವರು ನಾವು. ಈ ದುಷ್ಟ ಮಾನವರು ನಮ್ಮನ್ನು ಕರೋನಾ ವೈರಾಣು ಎಂದು ಕರೆಯುತ್ತಾರೆ. ಕರೆಯಲಿ. ನಮ್ಮ ವಿಶೇಷವೇನು ಗೊತ್ತೇ? ನಾವು ಸ್ವಾಭಿಮಾನಿ, ಅಹಂಕಾರಿ ಎನ್ನಿಬೇಕಾದರೆ ಯಾರಾದರೂ ಕರೆಯದೆ ನಾವಾಗಿಯೇ ಹೋಗುವವರೇ ಅಲ್ಲ. ಆದರೆ ಮುಟ್ಟಿ ತಟ್ಟಿ ಕರೆದು ಬಿಟ್ಟರೆ ಮಾತ್ರ ಬಿಡುವವರಲ್ಲ. ಇನ್ನೂ ಒಂದು ವಿಶೇಷ, ನಾವು ಕಫ ಶೀನು ಉಗುಳುಗಳ ಮೂಲಕ ನಿಮ್ಮನ್ನು ಪ್ರವೇಶಿಸಿ ನಿಮ್ಮಿಂದ ಇನ್ನೊಬ್ಬರಿಗೆ, ಅವರಿಂದ ಮತ್ತೊಬ್ಬರಿಗೆ ಹಾಗೆಯೇ ಹರಡುತ್ತಾ ಹೋಗುವುದು ಅದು ನಮ್ಮ ಕ್ರಮ. ಮತ್ತೆ ನಿಮ್ಮಲ್ಲಿ ನಾವಿದ್ದೇವೆ ಎನ್ನುವುದು ನಿಮಗೆ ಗೊತ್ತೇ ಆಗುವುದಿಲ್ಲ. ಸುಮಾರು ಸಲ 15 ದಿನಗಳವರೆಗೂ. ಆದರೆ ಈಗ ಎಲ್ಲರೂ ಬಾಯಿಗೆ ಏನೋ ಕಟ್ಟಿಕೊಂಡು ಬರುವುದರಿಂದ ನಮಗೆ ಪ್ರವೇಶವೇ ಸಿಗದಂತಾಗಿದೆ. ಏನು ಮಾಡುವುದು? ಅಲ್ಲಿ ಯಾರೋ ಮಹಿಳೆ ಏನು ಕಟ್ಟಿಕೊಳ್ಳದೆ ಅಂಗಡಿಗೆ ಬಂದಿದ್ದಾಳೆ. ಇಲ್ಲಿಯೇ ಇರುವ ನಾವು ಈಗ ಅವಳನ್ನು ಪ್ರವೇಶಿಸಿಯೇ ಬಿಡುತ್ತೇವೆ. ಯಾರವರು? ಮುಖಕ್ಕ ಮಾಸ್ಕ್ ಹಾಕೊಳ್ಳದ ಹೊರಗೆ ಬಂದವರು. ಓಡ್ಬೇಡ್ರಿ, ನಿಂದರಿ. ಪೊಲೀಸ್ ಬಾಯರ ಆಕಿ ನಮ್ಮ ಮೂಲಿ ಮನಿ ಎಲ್ಲಕ್ರಿ. ಪಾಪ ಬೈಬೇಡ ಬಿಡ್ರಿ, ಮೊದ್ಲ ಭಾಳ ತ್ರಾಸದೊಳಗಿದ್ದಾಳ. ಇಕ್ಕಿ ಗಂಡನ ಅಲ್ಲೇನು? ಹೋದ್ವಾರದಾಗ ಪಾಸಿಟಿವ್ ಅಂತ ಹೇಳಿ ಐಸೋಲೇಷನ್ಗೆ ಕರ್ಕೊಂಡು ಹೋಗಿದ್ವಿ. ಈಕಿ ಕ್ವಾರಂಟೈನ್ನಾಗ ಇದ್ದಾಳಲ್ಲ, ಹೊರಗೆ ಯಾಕೆ ಬಂದ್ಲು? ಸಿಟ್ಟಿಗೆ ಹೇಳ್ಬೇಡ್ರಿ ಬಾಯರ. ಆಕಿ ನಂಗೆ ಫೋನ್ ಮಾಡಿದ್ಲು, ಹಾಲು ಬ್ರೆಡ್ಡು ಬೇಕು ಅಂಥೇಳಿ. ಆದ್ರೆ ನಾ ಬರೋದು ತಟಕ್ ತಡ ಆತ್ ನೋಡ್ರಿ. ಅಷ್ಟರೊಳಗೆ ಹೊರಗೆ ಬಂದ್ಬಿಟ್ಟಾಳ ನೋಡ್ರಿ. ನಿಮಗೇನು ಗೊತ್ತಾಗಲ್ರಿ. ಅಂಗಡಿ ಹಾಕಿನ ಏನ್ ನಿನ್ನ ಹೆಸರು? ಗೌರಕ್ಕಲ್ಲ? ಆ ಎಲ್ಲಕ್ಕ ಬಂದಿದ್ಲಲ್ಲ ನಿನ್ನ ಅಂಗಡಿಯಾಗ ಏನೇನು ಹುಟ್ಟಿದ್ಲು? ಹಿಂಗ ಮಾರಿಗೆ ಮಾಸ್ಕ್ ಹಾಕ್ಕೊಳ್ಳಾರ್ದ ಬಂದವ್ರಿಗೆಲ್ಲ ಸಾಮಾನ ಕೊಟ್ಟೆಂದ್ರ ನಿನ್ನ ಅಂಗಡಿನ ಬಂದ್ ಮಾಡಿಸ್ಬೇಕಾಗ್ತೈತಿ ನೋಡು, ಗೊತ್ತಾ? ತಪ್ಪಾತ್ರಿ ಪೊಲೀಸರ. ಹುಡುಗರು ಅಳಾಕತ್ತಾವಂತ ಬಂದಿಡ್ರಿ, ಕಳ್ಳು ಚುರುಕಂತೂ ಕೊಟ್ಟಿನ್ರಿ. ಆದ್ರೆ ದೇವ್ರಾಣಿ ಮಾಡಿ ಹೇಳ್ತೇನ್ರಿ, ನಾಕಿಗೆ ಏನು ಮುಟ್ಟಕ್ಕೆ ಕೊಟ್ಟಿಲ್ರಿ. ನಾನು ಹಾಲು ಬ್ರೆಡ್ ತೆಗೆದು ಅಕ್ಕ ಆ ಸ್ಟೂಲ್ ಮೇಲೆ ಇಟ್ಟಿರಿ, ಅಕ್ಕಿನ ತಗೊಂಡು ಹೋದಡ್ರಿ. ನಾ ಯಾರಿಗೂ ಏನು ಮುಟ್ಟಕ್ಕೆ ಕೊಡೋದಿಲ್ರಿ. ಅಲ್ಲಿ ನೋಡ್ರಿ ಸ್ಯಾನಿಟೈಸರ್ ಇಟ್ಕೊಂಡಿನ್ರಿ. ಈ ಆಶಾ ಅಕ್ಕರು ಎಲ್ಲ ಹೇಳ್ಯಾರ್ರಿ, ಅಂಗಡಿ ಬಂದ್ ಮಾಡಿಸ್ಬೇಡ್ರಿ ಸಾಹೇಬ್ರ. ಈಗ 8 ದಿನ ಆಯ್ತು, ಬಾಗ್ಲ ತಕೊಂಡು ಕೂತೇನಿ, ಬಂದ್ ಮಾಡಿಸ್ಬೇಡ್ರಿ. ನಿಮಗ ನಮ್ಮ ಸಮಸ್ಯೆ ಏನು ಅರ್ಥ ಆಗಲ್ರಿ. ಈಗ ನೋಡು, ಆಕಿ ಬಂದು ಮುಟ್ಟಿದ್ಲಂದ್ರ ನಿನಗ ನಿಮ್ಮ ಮನೆಯವ್ರಿಗೆ ಕ್ವಾರಂಟೈನ್ ಮಾಡ್ಬೇಕಾಗ್ತಿತ್ತು. ಇಲ್ಲಿ ಯಾರ್ಯಾರು ಸಾಮಾನು ತಗೊಂಡು ಹೋಗ್ಯಾರ ಅವ್ರನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಅದ್ರಾಗ ಮತ್ತು ಸುಳ್ಳು ಹೇಳೋರು, ಕ್ವಾರಂಟೈನಿಂದ ಓಡಿ ಹೋದವರು, ಹಿಂಗ ಮಂದಿನ ಹುಡುಕೊಂತ ಹೋಗೋದ್ರಾಗನ ನಮ್ದು ಅರ್ಧ ಟೈಮು, ಶ್ರಮ, ರೊಕ್ಕ ಎಲ್ಲ ಹೋಗ್ತಾವ ನೋಡು. ನನಗೆ ಅರ್ಥ ಆಗ್ತದ್ರಿ ಪೊಲೀಸ್ ಬಾಯಿ. ಆದ್ರೆ ಮಂದಿಗೆ ಈ ಜಡ್ಡಿನ್ಕಿಂತ ಉಳಿದವ್ರದ ಹೆದರಿಕೆ ನೋಡ್ರಿ. ಒಂದಂದ್ರೆ ಈ ಕರೋನಾದ ಬಗ್ಗೆ ಪೂರ ಮಾಹಿತಿ ಇರೋದಿಲ್ಲ. ಎಲ್ಲೋ ಒಯ್ದು ಮಲಗಿಸ್ತಾರ, ಯಾರು ಹತ್ರ ಇಲ್ದ ಸಾಯ್ಬೇಕಾಗ್ತದ ಅಂತ ಅನ್ನೋದು ಒಂದು ಹೆದರಿಕೆ.
ಇನ್ನೊಂದು ಉಳ್ಕಿ ಮಂದಿ ತಮಗೆ ಎಲ್ಲಿ ತುಚ್ಛ ಮಾಡ್ತಾರೋ ಅಂತ ಹೇಳಿ ಅನ್ನೋದು. ಈಕಿ ನಮ್ಮ ಎಲ್ಲಕ್ಕನ್ನ ತಗೊಳ್ರಿ, ಆಕಿ ಒಂಚೂರು ಬಾಗ್ಲ ತೆಗೆದ್ರ ಮಕ್ಕಳು ತಟ್ಟಗೆ ಹೊರಗೆ ಬಂದ್ರ ಆಜು ಬಾಜುದವರು ದೆವ್ವ ನೋಡ್ದವ್ರ ಹಂಗ ಓಡ್ ಹೋಗಿ ಬಾಗ್ಲ ಹಾಕೋತಾರ್ರಿ. ಮಾತಾಡೋದು ಹೋಗ್ಲಿ ರೀ, ನೋಡ್ಲಿಕ್ಕೆ ಸುಧಾ ತಯಾರಿರೋದಿಲ್ಲ. ಏನಂತೀರಿ? ಮತ್ತು ಲಗೇಜ್ ಕಂಪ್ಲೇಂಟ್ ಬೇರೆ ಮಾಡ್ತಾರೆ ಹೊರಗೆ ಬಂದಾರಂತ ಹೇಳಿ. ನೀವು ಆಶಾ ಕಾರ್ಯಕರ್ತೆಯರಲ್ಲ, ಮಂದಿಗೆ ತಿಳಿಸಿ ಹೇಳ್ಬೇಕಿಲ್ಲೋ? ಅಯ್ಯ, ಈಗ ದಿನ ಅದ ಕೆಲಸ. ನಾವು ಎಲ್ಲನೂ ತಿಳಿಸಿ ಹೇಳಿರ್ತೀವಿ. ಎಲ್ಲ ರೋಗದಂಗ ಇದು ಒಂದು ರೋಗ ಅಷ್ಟ. ಸ್ವಲ್ಪ ಲಘುನ ಹಬ್ಬೋದ್ರಿಂದ ಜಾಸ್ತಿ ಕಾಳಜಿ ತಗೋಬೇಕಾಗ್ತದ. ನೀವು ಹತ್ತಿರ ಹೋಗ್ಬ್ಯಾಡ್ರಿ, ಆದ್ರೆ ಕಂಡಾಗ ಸ್ವಲ್ಪ ನಕ್ಕು ಒಂದೆರಡು ಒಳ್ಳೇದು ಮಾತಾಡಿದ್ರೆ ಎಷ್ಟು ಚಲೋ ಅನ್ನಿಸ್ತದಲ್ಲ. ಅವ್ರಿಗೂ ತಮ್ಮ ಜೊತೆ ಯಾರೋ ಇದ್ದಾರ ಅಂಥೇಳಿ ಧೈರ್ಯ ಇರ್ತದ. ಯಾರಿಗೆ ಗೊತ್ತು, ಇವತ್ತು ಅವ್ರಿಗೆ ಬಂದದ್ದು ನಾಳೆ ಇನ್ನೊಬ್ರಿಗೂ ಬರ್ಬೋದು. ಮತ್ತು ಇಂಥ ತ್ರಾಸದಾಗ ನಾವು ಒಬ್ರಿಗೊಬ್ರು ಆಸರಾಗಿ ನಿಲ್ಲೋದು ಅಗ್ದಿ ಜರೂರದ. ಅಕ್ಕಾರ, ನೀವು ಹೇಳೋದು ಅಗದಿ ಖರಿ ಅದ ನೋಡ್ರಿ. ಇಂಥ ಟೀಮು ಬಂದೈತಿ ಅಂದ್ಮ್ಯಾಕ ನಮ್ಮೆಲ್ಲರ ಕಾಳಜಿ ನಾವು ತಗೊಳಕ ಬೇಕು. ಈ ಹೊಟ್ಟಿ ಪ್ರಶ್ನೆ ಒಂದು ಇದ್ದಿದ್ದಿಲ್ಲ ಅಂದ್ರೆ ನಾನು ಏನು ಬಾಗ್ಲ ತೆಗಿತಿದ್ದಿಲ್ಲ ಬಿಡ್ರಿ. ಮತ್ತು ನೀವೆಲ್ಲರೂ ಈ ಡಾಕ್ಟರು, ನರ್ಸ್ಗಳು, ಈ ಪೊಲೀಸ್ ಬಾಯಿ ಅಂತವರು, ನಿಮ್ಮಂಥ ಆಶಾ ಅಕ್ಕರು ಜೀವದ ಖಬರ್ ಇಲ್ಲದ ದುಡಿಯಾಕತ್ತೀರಿ. ನಿಮ್ಮೆಲ್ಲರ ಕೆಲಸ ಸುಮ್ಗೆ ಹೆಚ್ಚಿಗೆ ಮಾಡಾಕಿಲ್ ಬಿಡ್ರಿ. ಕಾಳಜಿ ತಗೋತೀವ್ರಿ. ನೀವು ನಡೀರಿ ಬಾಯ್ಯರ, ನೀವು ರಾತ್ರಿ ಡ್ಯೂಟಿ ಮಾಡಿ ಬಂದಿರಂತ ಕಾಣಿಸ್ತದ. ಕಾಳಜಿ ತಗೊಳ್ರ. ಆತಾತು, ಎಲ್ಲರೂ ನಿಮ್ಮ ಕಾಳಜಿ ತಗೊಳ್ರಿ. ಬರ್ಲೆ? ಇಂಥವರೇ ನಮ್ಮ ಕೆಲಸಗಳಿಗೆಲ್ಲ ಅಡ್ಡಿ ಹಾಕುವವರು. ಆ ಅಶಿಕ್ಷಿತಳಾದ ಗೌರಕ್ಕನಂಥವರಿಗೂ ಎಷ್ಟೊಂದು ಹೇಳಿಕೊಟ್ಟಿದ್ದಾರೆ. ಹಾಗಾಗಿಯೇ ನಾವು ಪ್ರವೇಶಿಸುತ್ತಿರುವಂತೆಯೇ ಎಲ್ಲರೂ ಅದೆಂಥದ್ದೋ ದ್ರಾವಕವನ್ನು ಸುರಿದು 20 ಸೆಕೆಂಡುಗಳವರೆಗೆ ಕೈ ತೊಳೆಯುತ್ತಾರೆ. ಮತ್ತೆ ನಾವು ನಿಲ್ಲುವಂತೆಯೇ ಇಲ್ಲ. ಹಾಗೂ ಮಾಡಿ ಮೊನ್ನೆ ಒಬ್ಬ ಮನುಷ್ಯನ ಗಂಟಲಿನವರೆಗೂ ಹೋಗಿದ್ದೆವು. ಆ ಮನುಷ್ಯ ಒಂದು ಬಿಸಿ ಬಿಸಿ ಕಷಾಯ ಕುಡಿದ ನೋಡಿ, ಹಬ್ಬ, ನಾವು ಸುಟ್ಟು ಕರಕಲಾಗಿ ಓಡಿಯೇ ಬಿಡಬೇಕಾಯಿತು. ಆಶ್ಚರ್ಯವೆಂದರೆ ಜನರಾರೂ ನಮಗೆ ಹೆದರುತ್ತಲೇ ಇಲ್ಲ. ತಮ್ಮ ಮನೆಗಳಲ್ಲಿ ಖುಷಿಯಾಗಿದ್ದಾರೆ. ಈ ಮಹಿಳೆಯರನ್ನೇ ನೋಡಿ, ಮನೆಯಲ್ಲೇ ಕುಳಿತು ಹರಟುತ್ತಿರುವಂತೆ ಚಾಟಿಂಗ್ ಮಾಡುತ್ತಿದ್ದಾರೆ. ಹಾಯ್ ರಾಜೇಶ್ವರಿ, ಹೆಂಗಿದ್ದೀರಿ? ನಮಗಂತೂ ಈ ಕೊರೋನಾ ಲಾಕ್ಡೌನ್ ಭಾಳ ಚಲೋ ಆಗ್ಯದ ನೋಡ್ರಿ. ಎಷ್ಟೋ ವರ್ಷದ ಮೇಲೆ ಮಂದೆಲ್ಲ ಕೂಡಿ ಆರಾಮಿದ್ದೇವಿ. ಈ ಸ್ಟಾರ್ಟಿಂಗಿಗೆ ಈ ಕೆಲಸದವ್ರು ಬರದ ಸ್ವಲ್ಪ ಫಜಿತ್ ಅನ್ಸಿತ್ತು. ಈಗೇನಿಲ್ಲ ನೋಡ್ರಿ, ಎಲ್ಲಾರು ಕೂಡಿ ಕೆಲಸ ಮಾಡಿ ಊಟ, ಹರಟಿ, ಆಟ, ಭಜನಿ, ಎಕ್ಸರ್ಸೈಸು, ಯೋಗ, ಸಿನಿಮಾ ನೋಡೋದು ಎಲ್ಲಾನು ಮಾಡ್ತೀವ್ರಿ. ಮಸ್ತ್ ಶಿಸ್ತಿನ ಜೀವನ ಆಗಿಬಿಟ್ಟದ. ಎಲ್ಲಾರು ಕೂಡಿ ವರ್ಷಕ್ಕೆ ಬೇಕಾಗುವಷ್ಟು ಹಪ್ಪಳ, ಸಂಡ್ಗಿ, ಬಾಳ್ಕ ಎಲ್ಲ ಮಾಡ್ಯಾವ್ರಿ. ನೀವೇನ್ ಮಾಡಿದ್ರಿ? ಹಲೋ ಸ್ಮಿತಾ, ಎಷ್ಟು ದಿವಸ ಆತ್ರಿ ನಿಮ್ಮ ಜೋಡಿ ಮಾತಾಡಿ? ನಾನು ನಮ್ಮ ಡಾಕ್ಟ್ರು ಆರಾಮ್ ಅದವ್ರಿ. ಮಕ್ಕಳಿಬ್ರು ಬೆಂಗಳೂರಾಗ ಅದಾರ್ರಿ. ಅವರಿಗೆ ಹೊರಗೆ ತಿನ್ಲಿಕ್ಕೆ ಏನೂ ಸಿಗುದಿಲ್ಲಲ್ಲ, ಮನ್ಯಾಗ ಅಡಿಗೆ ಮಾಡ್ಕೋತಾರ್ರಿ. ಮಗ ಸಹಿತ ಅನ್ನ ಸಾರು ಮಾಡ್ಲಿಕ್ಕೆ ಕಲ್ತಾನ. ಮಗಳಂತೂ ದಿವಸ ಒಂದೊಂದು ಅಡಿಗೆ ನೋಡ್ರಿ, ಕ್ಲೀನಿಂಗು, ಲಾಂಡ್ರಿ, ತಾವ ಎಲ್ಲ. ಒಮ್ಮೊಮ್ಮೆ ಪಾಪ ಅನ್ಸಿದ್ರು ಎಷ್ಟು ಇಂಡಿಪೆಂಡೆಂಟ್ ಆಗ್ಯಾರ ಅಂತ ಖುಷಿನೂ ಆಗ್ತದ. ಅಂದಂಗ ಸ್ಮಿತಾ, ನಿಮ್ಮ ಗಾರ್ಡನ್ ಕೆಲ್ಸಕ್ಕೆ ಯಾರು ಬಂದಾರೇನು? ಅಯ್ಯ, ಈ ಕೊರೋನಾ ಲಾಕ್ಡೌನ್ದಾಗ ಯಾರು ಬಂದೇ ಇಲ್ಲ ಬಿಡ್ರಿ. ರಸ್ತೆ ಮೇಲೆ ಕಾರು, ಸ್ಕೂಟರು ಏನೂ ಇಲ್ಲ. ಮಂದಿನೂ ಲಕ್ಷ್ಮಣ ರೇಖೆ ಹಾಕೊಂಡು ಮನ್ಯಾಗಿದ್ದಾರ. ಧೂಳು ಹೊಗಿ ಏನೂ ಇಲ್ಲ. ಹವಾನು ಸ್ವಚ್ಛಾಗ್ಯದ. ಗಿಡಗಳೆಲ್ಲ ಹಸಿರಾಗಿ ಉಸಿರಾಡ್ಲಿಕ್ಕೆ ಹತ್ತಾವ. ಜಗ್ಗೆ ಹೂ ಬಿಟ್ಟಾವ. ನಮೂನಿ ಪಕ್ಷಿ ಹಾರಾಡ್ತಿರ್ತಾವ. ಏನ್ ಚಂದ ಅನಿಸ್ತದ್ರಿ ನೋಡ್ಲಿಕ್ಕೆ.
ಅಲ್ಲ, ವಾಟ್ಸಪ್ನಲ್ಲಿ ನೀವು ಹೊಲಕ್ಕೆ ಹಾಕಿದ್ರಲ್ಲ ಮಾಸ್ಕ್, ಏನು ಮಸ್ತ್ ಆಗ್ಯಾವ್ರಿ? ಹೌದ್ರಿ, ಬೇಕಾಗ್ತಾವು ಅಂದ್ರೆ ಒಂದೆರಡು ಹೊಲ್ದೆ. ಚಲೋ ಅನ್ಸಿದ್ದು ಭಾಳಷ್ಟು ಹೊಲ್ದೆ ನೋಡ್ರಿ. ಮೊನ್ನೆ ಆ ಕಡೆಯಿಂದ ಈ ಕಡೆಯಿಂದ ಮಂದಿ ಬಂದು ಇಳಿದ್ರಲ್ಲ, ಅವ್ರಿಗೆಲ್ಲ ಹಂಚಿ ಬಂದ್ವಿ. ಏನು ಪರಿಸ್ಥಿತಿ ರೀ ಅವ್ರದ್ದು. ಮನಿ ಮಠ ಕೆಲಸ ಊಟ ಇಲ್ದ ಒದ್ದಾಡಕತ್ತಾರ್ರಿ. ನೋಡಿ ಮರ ಅಂತ್ರಿ. ಹೌದ್ರಿ, ಲಕ್ಷಗಟ್ಲೆ ಮಂದಿ ಹಾದಿಗೆ ಬಿದ್ದಾರ. ಎಲ್ಲಾನು ಸರ್ಕಾರನ ಮಾಡ್ಲಿ ಅಂತ ಹೆಂಗ ಎಲ್ಲಾರು ನಮಗ್ ತಿಳಿದಂಗ ಮಾಡ್ಲಿಕ್ಕೆ ಹತ್ತೇವಿ. ಆದ್ರೂ ಈ ವಿಷಯದಾಗ ಇನ್ನೂ ಸೀರಿಯಸ್ ಆಗಿ ವಿಚಾರ ಮಾಡೋದು ಅವಶ್ಯ ಅದ. ಜಡ್ಡೇನು ಬರ್ತಾವ ಹೋಗ್ತಾವ. ಮನುಷ್ಯಾರ ಜೋಡಿ ನಿಂದಿರ್ಬೇಕಾದವ್ರು ನಾವು ಮನುಷ್ಯಾರ ಅಲ್ಲ. ಬರ್ರಿ ಮತ್ ಯಾರ್ಯಾರು ಏನೇನ್ ಮಾಡ್ಯಾರ ಕೇಳೋಣ. ಕೇಳಿದಿರೋ? ನೀನೇನು ಮಾಡಿದೆ, ಎಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ. ಲಾಕ್ಡೌನ್ ಕಾಲದಲ್ಲಿಯೂ ಸ್ಪರ್ಧೆ, ಸವಾಲುಗಳು. ಒಂದು ಚೀಲವನ್ನು ದಾನ ಮಾಡಲು 100 ಕೈಗಳು, ಅದಕ್ಕೊಂದು ಫೋಟೋ. ನಮಗೇನು, ಈಗಂತೂ ಜನರೆಲ್ಲ ಹೊರಬರುತ್ತಿದ್ದಾರೆ. ನಮಗೆ ಹಬ್ಬವೋ ಹಬ್ಬ. ಹರಡುತ್ತಲೇ ಹೊರಟಿದ್ದೇವೆ. ಆದರೆ ಒಂದು ಮಾತು, ಇವತ್ತಿನ ಈ ಪರಿಸ್ಥಿತಿಗೆ ಪ್ರತ್ಯಕ್ಷವಾಗಿ ನಾವು ಕಾರಣರಾದರೂ ಪರೋಕ್ಷವಾಗಿ ಈ ಮಾನವರೇ ಕಾರಣ. ಪ್ರಕೃತಿಯನ್ನು ಪೋಷಿಸಿ ಬೆಳೆಸಬೇಕಾದವರು ಶೋಷಿಸಿ ಹಾಳುಗೆಡವಿದ್ದಾರೆ. ಕಾಯಬೇಕಾದ ಜೀವ ಜಂತು ಪ್ರಾಣಿಗಳನ್ನು ಜೀವಂತ ಬೇಯಿಸಿ ತಿಂದಿದ್ದಾರೆ. ಅದರ ಫಲಸ್ವರೂಪವೇ ನಮ್ಮಂಥ ವೈರಾಣುಗಳು. ಇನ್ನಾದರೂ ತಮ್ಮ ಅಹಂಕಾರ ಗೆಲ್ಲುವ ಬುದ್ಧಿಯನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಜೀವಿಸಲು ಕಲಿತರೆ ಅವರಿಗೇ ಕ್ಷೇಮ. ಹೌದು, ಈಗ ಎಲ್ಲರೂ ಹೇಳಿದ್ದು ಕೇಳಿದ್ರಲ್ಲ. ಕುಟುಂಬ ಜೀವನದ ಆನಂದ, ಪ್ರಕೃತಿ ರಕ್ಷಣೆ, ಸ್ವಾವಲಂಬಿತನ, ಸ್ವಚ್ಛತಾ, ಶಿಸ್ತು, ಮಾನವೀಯ ಸಹಕಾರ, ಈ ಎಲ್ಲನೂ ನಾವು ಈ ಸಂಕಟ ಸಮಯದೊಳಗೆ ಕಲಿತ ಪಾಠಗಳು. ಇನ್ನೂ ಎಷ್ಟೋ ಕಲ್ತೇವಿ, ಇದ್ಯಾವುದನ್ನು ನಾವು ಮರಿಬಾರ್ದು. ಆದ್ರೆ ನಮ್ಮ ಮುಂದಿನ ಜೀವನ ಎಲ್ಲ ಈ ಕರೋನಾ ಸುತ್ತನ ಗಿರ್ಕಿ ಹೊಡಿಬೇಕಾಗಿಲ್ಲ. ಸಾಮಾಜಿಕ ಅಂತರ ಇಟ್ಟುಕೊಂಡು ರೋಗ ಪ್ರತಿರೋಧಕ ಶಕ್ತಿ ಬೆಳೆಸ್ಕೊಂಡು ಅದರ ಜೋಡಿನ ಯುದ್ಧನೂ ಮಾಡಬೇಕು. ಆತ್ಮನಿರ್ಭರವಾಗಿ ನಾವು ಬೆಳಿಬೇಕು. ಈಗ ನಮ್ಮೆಲ್ಲರ ಕರ್ತವ್ಯ ಈ ಎಲ್ಲ ಫೀಲ್ಡ್ ವಾರಿಯರ್ಸ್ನ ಗೌರವದಿಂದ ನೋಡಿಕೊಳ್ಳೋದು. ಈ ಎಲ್ಲ ಡಾಕ್ಟರು, ನರ್ಸ್ಗಳು, ಆಸ್ಪತ್ರೆ ಸಿಬ್ಬಂದಿ, ಪೊಲೀಸರು, ಆಶಾ ಕಾರ್ಯಕರ್ತೆಯರು, ಇಂಥ ಎಲ್ಲರಿಗೂ ನಮ್ಮೆಲ್ಲರ ಸೆಲ್ಯೂಟ್. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತಾ ಸೇತುವೆ ಆಗೋಣ.